ಅಂಕಣ ಮಧ್ಯಭಾಗದಲ್ಲಿ ಎರಡು ಬಲಿಷ್ಠ ತಂಡಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹಂತಕ್ಕಾಗಿ ಸರ್ ಎಕ್ಸ್ಟ್ರಾ ಆಟಗಾರರು ಬರಬೇಕು, ಪದೇ ಪದೇ ಹೇಳಿಸ್ಕೊಳ್ಳುವಂತೆ ಮಾಡಬೇಡಿ, ಆದಷ್ಟು ಬೇಗ ಬಂದಿರೋದ ಕೇಳ್ತಾ ಇದ್ದಾವೆ. ಅಂಪೈರ್ಸ್ ಮ್ಯಾಚ್ ಸ್ಟಾಪ್ ಮಾಡಿ. ಅಂಪೈರ್ಸ್ ಮೊದಲ ಹಂತದ 6 ಮೀಟರ್ ಜೋಡಿ ಅಂಕಣವನ್ನು ತುಳಿದುಕೊಳ್ತಾ ಇದೆ. ಅಲ್ಲಿ ಫೈಜಾನ್ ಸೈಡ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ನಾರ್ತ್ ಸೈಡ್ ಮಾಡುವನ್ನ ಕಂಡುಕೊಳ್ತಾ ಇದ್ದಾರೆ ದೀಕ್ಷಿತ. ನಿನ್ನಲ್ಲಿ ಪಂದ್ಯಾಟ ಆರಂಭ. ಮೊದಲ ಒಂದು ಚೆಂಡು ಹೈ ಲೆಫ್ಟ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನ ಕಂಡಿತು. ಔಟ್ ರೇಡ್ಸ್ ಆಡುವ ಮುಖಾಂತರವಾಗಿ ಸುಂದರತೆ ಕ್ಯಾಚ್ ಅನ್ನ ಪಡ್ಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಪತನ. ಅತ್ಯುತ್ತಮ ರೀತಿ ಆಗಿರುವಂತಹ ಚಂಡನ ಮೊದಲ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರತೆ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖ್ಯವಾಗಿ ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. 0-1. ಅಲ್ಲಿ ಫೈಜಾನ್ ಅವರ ಸ್ಥಾನ ತುಂಬಲು ಮತ್ತೋರ್ವ ಆಟಗಾರ ಅಂಕಣವನ್ನು ಕೂಡಿಕೊಳ್ತಾ ಇದ್ದಾರೆ ಅರುಣ್. ಇತ್ತೀಚಿನ ವಿದ್ಯಮಾನದಲ್ಲಿ ಬಹಳಷ್ಟು ಒಂದು ಪಂದ್ಯಾಟಗಳು ನಡೀತಾ ಇದೆ ಈ ಭಾಗಕ್ಕಾಗಿ. ಆ ನಿಟ್ಟಿನಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಅರುಣ್ ಮತ್ತೋರ್ವ ಹೊಸ ಆಟಗಾರ ಅಂಕಣದ ಮಧ್ಯಭಾಗದಲ್ಲಿ ಸೇರ್ಪಾಡನ್ನು ಕಂಡುಕೊಳ್ತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಇವರ ಒಂದು ಸಂಪೂರ್ಣ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿ ಒಂದು ಪರಿಶ್ರಮದ ಒಂದು ಪಂದ್ಯಾಟೋಟ. ಆ ಪಂದ್ಯಾಟವನ್ನ S7 ನೇರ ಪ್ರಸಾರ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಮಾತಾಡೋಣ ಚಡಿಯಾಗಿ ಪೂರ್ಣಾಂತರವಾಗಿತ್ತು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಖಾತೆ ಆರಂಭನ ಕಾಣ್ತಾ ಇದೆ. ಮೊದಲ ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಇದಾಗಲೇ ಮೊದಲ ವಿಕೆಟ್ಸ್ ಅನ್ನ ಮೊದಲ ಚೆಂಡಿನಲ್ಲಿ ಕಳೆದುಕೊಂಡಿದ್ದ. ಆ ನಿಟ್ಟಿನಲ್ಲಿ ಅದನ್ನು ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ತಂಡ ಅದ್ಯಾವ ರೀತಿ ಆಗಿರುವಂತಹ ಮೊತ್ತವನ್ನ ಪೇರಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಮತ್ತೆ ಶ್ರೀನಿವಾಸ್ ಸುಂದರತೆ ಚೆಂಡು ಬಹಳಷ್ಟು ಒಂದು ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಕವರ್ಸಿನ ಮೇಲ್ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ಮುಖಾಂತರವಾಗಿ ಮೊತ್ತ 2 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಬಾರಿ ಒಂದು ಬಹಳಷ್ಟು ಒಂದು ಪ್ರತಿಷ್ಠೆಯ ಪಂದ್ಯಾಟವನ್ನು ನಡೆಸ್ತಾ ಇರುವಂತಹ ಸಂಸ್ಥೆ ನೇತಾಜಿ ಕ್ರಿಕೆಟರ್ಸ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಸುಂದರತೆ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾನೆ. ಲಯವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡಿರಾಜ್ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದಾಂಡಿಗರಿಗೆ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಮೇಲ್ನೋಟದ ಲೆಕ್ಕಾಚಾರದಲ್ಲಿ ಕಾಣಬಹುದಾಗ್ತಾ ಇದೆ. ಪಂದ್ಯಾಟ ಮುಂದುವರಿಸಬೇಕು. ಅಲ್ಲಿ ವೈಡ್ಗಾಗಿ ಥರ್ಡ್ ಅಂಪೈರ್ ಚೆಕ್ ಇನ್ ಮಾಡಬೇಕು. ಅಲ್ಲಿ ಗುಡ್ ಬಾಲ್ ಅಂತ ತಿಳಿಸ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಕೆಯ ಕಾಣಿ ಅನ್ನೋದಾಗಿ ಕೇಳ್ತಾ ಇದ್ದಾವೆ. ಒಂದು ತಂಡಕ್ಕೆ ಕೇವಲ ಒಂದು ರಿವ್ಯೂ ಮಾತ್ರ ಇರ್ತದೆ. ಅದರಲ್ಲಿ ಯಶಸ್ಸನ್ನ ಕಂಡ್ರ ಅದು ಮುಂದುವರಿಕೆಯನ್ನ ಕಾಣುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ ಅದಕ್ಕಾಗಿ ಸುಂದರತೆ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಬಿಡು ಕ್ಷೇತ್ರಕ್ಷಣ ಅಳವಡಿಕೆಯನ್ನ ಕಾಣ್ತಾ ಇರ್ತಕ್ಕಂಥ ತಂಡ ಬಹಳಷ್ಟು ಸುಂದರತೆಯ ಕ್ಷೇತ್ರ ರಕ್ಷಣಾ ಜಮಾವಣೆಯನ್ನು ಕಾಣ್ತಾ ಇದೆ.
ರಿವರ್ ಶಾಟ್ ದಾಟಲಾತಿಯನ್ನ ಟಾಡಬಲ್ಲಂತ ಪ್ರಯತ್ನ ಚೆಂಡು ತಡ್ಮನ್ ಸೀಮಾರೇಖ ಹೊರ ಬಾಣವನ್ನ ಕಾಣ್ತಾ ಇದೆ. ಫಸ್ಟ್ ಬೌಂಡ್ರಿ, ಮೊದಲ ಬೌಂಡ್ರಿಯನ್ನ ರಿವರ್ಸ್ ಶಾಟಿನ ಮುಖಾಂತರವಾಗಿ ದಾಟಲಾತಿಯನ್ನ ಕಾಣ್ತಾ ಇದೆ. ಅತ್ಯುತ್ತಮ ರೀತಿ ಆಗಿರುವಂತ ಹೊರತವನ ದಾಟಲಿಸ್ತಾ ಇದ್ದಾರೆ. ಅಲ್ಲಿ ಮೊದಲ ಓವರ್ ಮುಟ್ಟವನ್ನ ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 6-1. ಫ್ರೆಂಡ್ಸ್ ರೋಲ್ ಆರದ ತಂಡ ಈಗಾಗಲೇ ಮೊದಲ ವಿಕೆಟ್ಸ್ ಅನ್ನ ಕಳೆದುಕೊಂಡು ತನ್ನ ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ ಕೂಡ ಮುಟ್ಟವನ್ನ ಕಂಡುಕೊಳ್ತಾ ಇದೆ. ಅರುಣ ಒಂದು ಸುಂದರದ ರಿವರ್ಸ್ ಶಾಟ್ ಅನ್ನ ಥರ್ಡ್ ಮೇಲೆ ಭಾಗದಲ್ಲಿ ದಾಖಲಿಸಿರೋ ಅಂತಿಮ ಒಂದು ಚೆಂಡನ ನಿಟ್ಟಿನಲ್ಲಿ ಪ್ರಗತಿಯ ಮೊದಲ ಓವರ್ ಮುಟ್ಟವನ್ನ ಕಂಡಿತ್ತು. ಎರಡನೇ ಓವರ್ನ ಎಸ್ ಆಡಿ ಮಾಡುವನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೋರ್ವ ಯುವ ಬೌಲರ್ ಪರಿಚಯಿಸುವಂತ ಪ್ರಯತ್ನವನ್ನ ಕಾಣ್ತಾ ಇದೆ. ಅಲ್ಲಿ ಸೂರಿ ಬೌಲರ್ 7ನೇ ಓವರ್ ಮೊದಲ ಚೆಂಡಿನ ಬಾರಿ ಸೂರಿ ಎಸೆದ ಮೊದಲ ಚೆಂಡು ತೀರಾ ಡೂಟ್ಗಳ ಎಡಬಾರ್ದಲ್ಲಿ ಓಡ್ತಾ ಇದೆ. ನಿರ್ಣಾಯಕರು ವೈಡ್ ಬಾಲ್ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಉಚಿತ ಓಟ್ಗಳಿಗೆ ಅವಕಾಶವನ್ನ ಇಲ್ಲಿ ಗೋಲ್ಡನ್ ಟೈಗರ್ ಸ್ಟೇಜಿಯಫಿನ ತಂಡ ಮಾಡ್ತಾ ಇದೆ. ಈ ಭಾಗದ ಒಂದು ಜನಪ್ರಿಯ ತಂಡಗಳು ಈ ಒಂದು ಪಂದ್ಯದಲ್ಲಿ ಸೆಣಸಾಟವನ್ನ ಕಾಣ್ತಾ ಇದ್ದಾರೆ. ನಾಳೆಯ ಸಮಯದಲ್ಲಿ ಅದ್ಯಾರು ಪಂದ್ಯಾಟವನ್ನ ಜಯಿಸಲೆಂಬುದನ್ನು ನೋಡಬೇಕಾಗಿದೆ. ಅಂತಿಮ ಹಂತದಲ್ಲಿ ಮತ್ತೆ ಅಂತಟ್ಟಾಡಿ ಸೂರಿ ಸುಂದರತೆ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡಿನಲ್ಲಿ ಎಕ್ಸ್ಟ್ರಾ ಓಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಸೂರ್ಯ ಬಳಿಕ ಚೆಂಡಿನಲ್ಲಿ ಬಹಳಷ್ಟು ಒಂದು ಸುಂದರತೆಯ ಚೆಂಡನ್ನು ದಾಖಲಿಸುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾನೆ. ಈ ರೀತಿಯಾಗಿರುವಂತಹ ಚೆಂಡುಗಳು ಬಹುತೇಕ ದಾಂಡಿಗರಿಗೆ ಒಂದಷ್ಟು ತೆಲ್ಲನವಾಗಿರುವಂತಹ ಚೆಂಡುಗಳಾಗಲಿಕ್ಕಿದೆ. ಸೂರಿ ತೆಲಿಬಿಟ್ಟ 3ನೇ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನೆಟ್ಟನೇ ಹೊಡೆತಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಒಂಟಿ ಓಟಗಳ ಸೇರ್ಪಡೆಯೂ ಕೂಡ ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು ಕೂಡ ಬಳಿಕ ಅದನ್ನ ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಟ್ರೋಲಾರದ ತಂಡ ಬಹಳಷ್ಟು ಒಂದು ಜಾಣ್ಮೆಯ ಆಟವನ್ನ ತೋರ್ಪಡಿಸ್ತಾ ಇದೆ. ಇಲ್ಲಿ ಜೊತೆ ಆಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಈಗಾಗಲೇ ಒಂದು ಬೌಂಡ್ರಿಯನ್ನ ದಾಖಲಿಸಿರುವಂತ ಅರುಣ್ ಸ್ಟ್ರೈಕ್ ಅಲ್ಲಿ ಪೂರ್ಣಾಂತರವಾಗಿತ್ತು. ಲಾಂಗ್ ಆಫ್ ಫೇಲ್ ಮಾಡ್ತಲ್ಲಿ ನಂಬಲ ಅಸಾಧ್ಯ ರೀತಿಯಾಗಿರುವಂತ ಡೈವಿಂಗ್ ಕ್ಯಾಚ್ ಅನ್ನ ಬಹಳಷ್ಟು ಒಂದು ಸುಂದರವಾಗಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿಕೆಟ್ಸ್ ಪತನ. ಬಹಳಷ್ಟು ಒಂದು ಸುಂದರತೆ ಕ್ಯಾಚ್ ಅನ್ನ ಲಾಂಗ್ ಆನ್ ಅದು ಲಾಂಗ್ ಆಫ್ ನಡುವಣವಾಗಿ ಡೈವಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ 2ನೇ ವಿಕೆಟ್ ಸಾಗಾಟವನ್ನ ಕಂಡುಕೊಳ್ತಾ ಇದೆ. ಅಲ್ಲಿ ಬಾಲು ಬಹಳಷ್ಟು ಒಂದು ಸುಂದರತೆ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಕೂಡ ಬಹುತೇಕ ಒಂದು ಲೆಕ್ಕಾಚಾರದ ಹಾದಿಯನ್ನು ಗಮನಿಸುವಂತ ಪ್ರಯತ್ನವನ್ನ ಕಂಡ್ರೆ ಟೂರ್ನಮೆಂಟಿನ ಅತ್ಯುತ್ತಮ ಕ್ಯಾಚ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇರುವಂತಹ ಆಟಗಾರ ಕೂಡ ಪ್ರಸ್ತುತ ಮೊದಲ ಲೆಕ್ಕಾಚಾರದಿಂದಲೂ ಕೂಡ ಚೆಂಡನ ಅತ್ಯುತ್ತಮ ರೀತಿಯಾಗಿ ತಡೆ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ತಂಡ ಅಲ್ಲಿ ಮುಂದಿನ ಹಂತದಲ್ಲಿ ಅದು ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ನಡು ಸರದಿಯ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಆಟಗಾರ ಮುರಳಿ ಸ್ಟ್ರೈಕ್ ಅನ್ನ ಪಡ್ತಾನೆ. ಸುಂದರತೆ ಚೆಂಡು ಜಾಣ್ಮೆಯ ಆಟವನ್ನು ಆಡಿದ್ರು. ಮುರಳಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುರಳಿಯ ಖಾತೆ ಕೂಡ ಆರಾಮನ್ನು ಕಂಡುಕೊಳ್ತಾ ಇದೆ. ಆರಾಮಿಕ ಹಂತದಲ್ಲಿ ಟಾಸ್ ಅಪಜಯವನ್ನ ಕಂಡಿರುವಂತಹ ಫ್ರೆಂಡ್ಸ್ ಟ್ರೋಲಾರದ ತಂಡ ಇಲ್ಲಿ ಒಂದಷ್ಟು ವೈಫಲ್ಯವನ್ನ ಕಾಣ್ತಾ ಇದೆ. ಸುಂದರತೆ ಚೆಂಡು ಔಟ್ ರನ್ಸ್ ಆಡುವ ಮುಖಾಂತರವಾಗಿ 3ನೇ ವಿಕೆಟ್ಸ್ ಪತನ. ದೀಕ್ಷಿತ್ ವಾಪಸ್ ಸಾತಿಯನ್ನ ಕಂಡುಕೊಳ್ತಾ ಇದ್ದಾರೆ. 3ನೇ ವಿಕೆಟ್ ಸಾಗಾಟವನ್ನ ಕಂಡುಕೊಳ್ತಾ ಇದೆ. ಪ್ರಸ್ತುತ ಮೊದಲ ಹಂತದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನ ತೋರ್ಪಡಿಸ್ತಾ ಇರುವಂತಹ ದೀಕ್ಷಿತ್ ಒಂದು ಸುಂದರತೆ ಚೆಂಡಿಗೆ ಹೊಡೆತವನ್ನ ದಾಖಲಿಸುವಂತ ಪ್ರಯತ್ನವನ್ನ ಕಂಡು ವಿಕೆಟ್ಸ್ ಅನ್ನು ಒಪ್ಪಿಸಿ ಪಂದ್ಯಾಟದ ವೀಕ್ಷಣೆಗಾಗಿ ಮರಳುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ
ಫ್ರೆಂಡ್ಸ್ ಡೋಲಾರದ ತಂಡ 9-3 ಪ್ರಾಮುಖ್ಯದ ವಿಕೆಟ್ಸ್ ಅನ್ನ ಕಳೆದುಕೊಳ್ತಾ ಇದೆ. ಅಲ್ಲಿ ಶಿವು ಹೊಸ ಆಟಗಾರ. ಬಹುತೇಕ ಇಲ್ಲಿ ದಾಂಡಿಗರ ಮೇಲೆ ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ತಂಡ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ನ ತಂಡ. ಅಂತಿಮ ಚೆಂಡಿಗಾಗಿ ಸೂರಿ ತೆಲಿಬಿಟ್ಟ ಅಂತಿಮ ಚೆಂಡು ಡಿಬಿಡಿಗಳ ಮೇಲ್ಭಾಗದಲ್ಲಿ ಭರ್ಜರಿ ಪುಷ್ ಹೊರಬಿಟ್ಟು ಚೆಂಡು ಸೀಮಾರೇಖೆ ಹೊರಭಾಗವನ್ನ ಕಾಣ್ತಾ ಇದೆ. ಸಿಕ್ಸರ್ ಷಡ್ಜ ಆ ರೋಟಗಳ ಸೇರ್ಪಡೆ. ಅಲ್ಲಿ ಮೊದಲ ಒಂದು ಸಿಕ್ಸರ್ ಅನ್ನು ಅಂತಿಮ ಹಂತದಲ್ಲಿ ದಾಟಳಿಸ್ತಾ ಇರುವಂತಹ ಆಟಗಾರ ಶಿವು ಮೊದಲ ಚೆಂಡಿನಲ್ಲಿ ಸ್ಟೆಪ್ ಔಟ್ ಅನ್ನ ಮಾಡಿಕೊಂಡು ಬಿಡಿಗೆಡ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರತೆ ಹೊಡೆತವನ್ನು ದಾಟಳಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಪಂದ್ಯಾಟವನ್ನ ಉಳಿಸುವಂತ ಲೆಕ್ಕಾಚಾರವನ್ನ ಮಾಡ್ತಾ ಇರುವಂತಹ ಆಟಗಾರ ಕೂಡ ಫ್ರೆಂಡ್ಸ್ ಕೋಲಾರದ ಪರವಾಗಿ ಶಿವು. ಮೊದಲ ಚೆಂಡು ಮುರಳಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಿಡ್ ಆಫಿನ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಸೇರ್ಪಡೆಯನ್ನ ಕಾಣ್ತಾ ಇದೆ. ಅಲ್ಲಿ ಅಶ್ವಿನ್ ಬೌಲರ್ ಪ್ರತಿ 3 ರನ್ ಎಸ್ರಾಡಿ ಮಾಡಿದಲ್ಲಿ ಸುಂದರತೆ ಚೆಂಡು ಪೂರ್ಣಾಂತರ ಬೀಳ್ತಾ ಇದೆ. ಅಲ್ಲಿ ಎಬಿಡಿ ರಾಮಚಂದ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಕೂಡ. ಒಂಟಿ ಓಟಗಳ ಸೇರ್ಪಡೆಯನ್ನ ಕಾಣ್ತಾ ಇರ್ತಕ್ಕಂಥ ತಂಡ ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನ ತೋರ್ಪಡಿಸ್ತಾ ಇದೆ. ಮೊದಲ ಹಂತದ 3 ವಿಕೆಟ್ಸ್ ಅನ್ನ ಕಳೆದುಕೊಂಡ್ರು ಕೂಡ ಬಳಿಕ ಅದನ್ನ ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ 3 ರನ್ ಚೆಂಡಿಗಾಗಿ ಅಶ್ವಿನ್ ಸೈಡರಿ ಮಾರ್ಗದಲ್ಲಿ ಮುರಳಿ. ಇದರ ಮುರಳಿಯ ಹೊಡೆತ ಟೈಟ್ ಹೊಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿತ್ತು. ನಾಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 2 ಔಟವನ್ನ ಕ್ಷೇತ್ರರಕ್ಷಣೆ ಮುಂಚಿತವಾಗಿ ಪೂರೈಕೆಯನ್ನ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ತಳಮತ 19 ಔಟವನ್ನ ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಕೋಲಾರದ ತಂಡ. ಮೊದಲ 3 ವಿಕೆಟ್ಸ್ ಅನ್ನ ಕಳೆದುಕೊಂಡು ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ತಂಡ ಇಲ್ಲಿ ಸೆಣಸಾಟವನ್ನ ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಕೋಲಾರದ ವಿರುದ್ಧವಾಗಿ. ಅದ್ಯಾರು ಇನ್ನು ಮುಂದಿನ ಹಂತದಲ್ಲಿ ಜಯವನ್ನ ಕಾಣ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಪದಡ ಮುಂದುವರಿಸಬೇಕು. ಸ್ಲೋವರ್ ಚೆಂಡು ದಾಂಡಿಗನನ್ನ ಹರಿದುಕೊಂಡು ಚೆಂಡುಗಳನ್ನ ದಾಖಲಿಸ್ತಾ ಇರುವಂತಹ ಆಟಗಾರ ಅಶ್ವಿನ್ ಅದಕ್ಕೆ ಪ್ರತ್ಯುತ್ತರವಾಗಿ ಸ್ಲೋವರ್ ಚೆಂಡಿನ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅತ್ಯುತ್ತಮ ರೀತಿ ಆಡಿರುವಂತಹ ಆಲೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿತ್ತು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ನೋಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಗೂಟ ರಕ್ಷಕ ಸ್ವತಃ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಾಡು. ತಳಮುತ್ತ 20 ಓಟವನ್ನು ದಾಖಲಿಸ್ತಾ ಇದೆ. ಪ್ರಗತಿಯ 3 ರನ್ ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಮತ್ತೆ ಯಂತಕ್ಕಾಗಿ ರೋಡ್ಗಳ ಎಡಭಾಗದಲ್ಲಿ ತೇಲಿ ಓಡ್ತಾ ಇದೆ. ವೈಡ್ ಬಾನಿನಿಂದ ಅಂಪೈರ್ ಸಿಳಿಸ್ತಾ ಇದ್ದಾರೆ. ಎಎಂಸಿ ಬಾಬು 11 ತಂಡವನ್ನು ಎದುರಿಸ್ತಾ ಇರುವಂತಹ ನೇತಾಜಿ ಕ್ರೀಡಾಡರ್ಸ್ ತಂಡವನ್ನು ಎದುರಿಸ್ತಾ ಇದೆ. 2 ತಂಡದ ಕ್ಯಾಪ್ಟನ್ಸ್ ಟಾಸ್ ಇರುವನ್ನ ಕೇಳ್ತಾ ಇದ್ದೇವೆ. ಓಟಗಳಲ್ಲಿ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಕ್ತವನ್ನ ಕಾಣ್ತಾ ಇದೆ. End of over number 3 scored was on 24 important 3 wickets now. ಮೊದಲ 3 ಓವರ್ಗಳ ಮುಕ್ತವನ್ನ ಕಂಡುಕೊಳ್ತಾ ಇದೆ 20-3. ಶಮೇಲಿ ತಡ ಮತ್ತೆ 21.
ಅಲ್ಲಿ 3 ಓವರ್ಗಳ ಮುಟ್ಟವನ್ನ ಕಾಣ್ತಾ ಇರುವಂತಹ ತಂಡ 21 ಓಟವನ್ನು ದಾಟಲಿ ಸಾಧ್ಯ. ಆ ನಿಟ್ಟಿನಲ್ಲಿ ಈ ತಂಡದ ಹೊಸ ಬೌಲರ್ ಪ್ರವೀಣನ ಕರೆತರದ ಪ್ರಾಂತವನ್ನ ಕಂಡುಕೊಳ್ತಾ ಇದ್ದ. ಲಾಂಗ್ ರನ್ನಿನ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರತೆ ಛೇತ್ರರಕ್ಷಣೆ ಮಾಡ್ತಾ ಇರುವಂತಹ ಬಾಲು. ಈ ಆಟದ ಮೊದಲ ಹಂತದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಡೈವಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡಿದ್ರು. ಮುಖ್ಯವಾಗಿ ಇಲ್ಲಿ ಮತ್ತೆ ಚೆಂಡನ್ನ ಅಟಾಯಿಸುವಂತ ಪ್ರಾಂತವನ್ನ ಕಂಡುಕೊಳ್ತಾ ಇದ್ದಾನೆ. 2ನೇ ಬಾರಿಯಾಗಿ ಮತ್ತೆ ಪ್ರವೀಣ. ಸ್ಟ್ರೈಟ್ ಅಲ್ಲಿ ಶಿವು ಈಗಾಗಲೇ ಒಂದು ಭರಸಿಡಿಲ ಸಿಕ್ಸರ್ ಅನ್ನ ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ದಾಟಲಿಸಿರುವಂತಹ ಆಟಗಾರ ಕೂಡ ಮತ್ತೆ ತಟಾಡಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಸುಂದರತೆ ಲಾಭವನ್ನ ಕಾಣ್ತಾ ಇರುವಂತಹ ಚೆಂಡುಗಳನ್ನ ದಾಟಲಿಸ್ತಾ ಇರ್ತಕ್ಕಂಥ ಆಟಗಾರರು. ಪ್ರಸ್ತುತ ಮೊದಲ ಹಂತದಿಂದಲೂ ಕೂಡ ಕೆಲವೊಂದೆರಡು ತಪ್ಪುಗಳನ್ನ ಸರಿತೂಗಿಸಿಕೊಂಡು ಅದನ್ನ ಸುಂದರವಾಗಿ ದಾಟಲಿಸಿದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಔಟ್ ರೈಡ್ಸ್ ಮುಖಾಂತರವಾಗಿ ಬರ್ತಾ ಇದೆ. ಡೋಡಿಗಳ ಹಿಂಭಾಗದಲ್ಲಿ ಮತ್ತೊಂದು ಓಟಗಳ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಳ ಮೊತ್ತ ಕೂಡ ಹೆಚ್ಚುವರಿಯನ್ನ ಕಾಣ್ತಾ ಇದೆ. 23 ಓಟವನ್ನ ದಾಟಲಿಸ್ತಾ ಇದೆ. ಮೊದಲ 3 ವಿಕೆಟ್ಸ್ ಅನ್ನ ಕಳ್ಕೊಂಡಿರುವಂತಹ ತಂಡ. ಮತ್ತೆ 4ನೇ ಚೆಂಡಿಗಾಗಿ ಈತ ನಡುವೆ ಪ್ರವೀಣ್ ಎಸೆದ ಈ ಬಾರಿಯ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯಾಟ ಒಂದಷ್ಟು ಹಿಡಿತವನ್ನ ಕಾಣುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ. ದಾಂಡಿಗರ ಮೇಲೆ ಅಪಾಯದ ಕಪ್ಪು ಬಾವುಟ ಆಡ್ತಾ ಇದೆ. ಬಿರುಸಿನ ಹೊಡೆತವನ್ನ ಕಾಣುವಂತ ಪ್ರಯತ್ನ. ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಬಾರಿ ಚೆಂಡು ಡೀಪ್ ಡಿಗರ್ಸಿ ಬರಕ್ಕೆ ಮೇಲ್ಭಾಗದಲ್ಲಿ ನಂಬಲ ಅಸಾಧ್ಯ ರೀತಿ ಆಗಿರುವಂತ ಛೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಆ ರೋಟವನ್ನು ಅಟಾಯಿಸಿದ್ರು. ಅಲ್ಲಿ 6ರ ಬದಲಿಗೆ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನ ಬರ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಛೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಚೆಕಿಂಗ್ ಮಾಡಬೇಕು ಸಿಕ್ಸ್ ಆಗಿ. ಅಲ್ಲಿ ಟೂರ್ನಮೆಂಟಿನ ಮೊದಲ ಹಂತದಿಂದ ಕೂಡ ಅತ್ಯುತ್ತಮ ರೀತಿಯಾಗಿರುವಂತಹ ಛೇತ್ರರಕ್ಷಣೆ ಮಾಡ್ತಾ ಇರುವಂತಹ ತಂಡ ಗೋಲ್ಡನ್ ಟೈಗರ್ಸ್ KGF ಅತ್ಯುತ್ತಮ ರೀತಿಯಾಗಿರುವಂತಹ ಒಂದು ಛೇತ್ರರಕ್ಷಣೆ ಮಾಡ್ತಾ ಇದೆ. ಎಸ್ ಅಲ್ಲಿ ಬೌಂಡ್ರಿ ಸೇವನೆ ದಾಟಲಿಸ್ತಾ ಇದ್ದಾರೆ. ಪದರ ಮತ್ತೆ ಮುಂದುವರಿಕೆಯನ್ನು ಕಾಣಬೇಕು. ಕಳೆದ ಒಂದು ಚೆಂಡಿನಲ್ಲಿ ಮುರಳಿ ಅತ್ಯುತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಟಲಿಸಿದ್ರು. ಸುಂದರದ ಹೊಡೆತ ಚೆಂಡು ಬುಲೆಟ್ ಶಾಟ್ ಬಾರಿ ಮುರಳಿ ದಾಡಿದ ಮುಖಾಂತರವಾಗಿ ಸಿಕ್ಸರ್ ಸೇರ್ಪಡ. ಅಂತಿಮ ಚೆಂಡಲ್ಲಿ ಒಂದು ಬಲ ಸಿಡಿನ ಹೊಡೆತವನ ಮುರಳಿ ದಾಟಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 6 ಓಟಗಳ ಸೇರ್ಪಡ. ತೀರಾ ಮುಂದಾಟ ಆಡುವಂತ ಪ್ರಯತ್ನವನ್ನ ಮಾಡಿರುವಂತಹ ಆಟಗಾರ ಅಂತಿಮ ಒಂದು ಚೆಂಡಿನಲ್ಲಿ ಸುಂದರದ ಹೊಡೆತವನ್ನ ದಾಟಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 4 ಓವರ್ಗಳ ಮುಟ್ಟವನ್ನ ಕಂಡುಕೊಳ್ತಾ ಇದೆ. ತಳ ಮೊತ್ತ 31 ಓಟವನ್ನ ದಾಟಲಿಸ್ತಾ ಇದೆ. ಅಂತಿಮ ಒಂದು ಚೆಂಡಿನಲ್ಲಿ ಹೊಡೆತವನ್ನ ದಾಟಲಿಸ್ತಾ ಇದ್ದಾರೆ. ಕಳೆದ ಓವರ್ನ ಅಂತಿಮ ಚೆಂಡಿನಲ್ಲೂ ಕೂಡ ಶಿವ ಅತ್ಯುತ್ತಮ ರೀತಿಯಾಗಿರುವಂತಹ ಸಿಕ್ಸರ್ ಅನ್ನ ಮಿಡಿಗೇಟ್ ಮೇಲ್ಭಾಗದಲ್ಲಿ ದಾಟಲಿಸಿದ್ರ ಬಳಿಕ ಮುರಳಿ ಲಾಂಗ್ ಆಫ್ ನಡುವಣವಾಗಿ ಬಹಳಷ್ಟು ಒಂದು ಬುಲೆಟ್ ಶಾಟ್ ಅನ್ನ ದಾಟಲಿಸ್ತಾ ಇರ್ತಕ್ಕಂಥ ಆಟಗಾರ. ಆ ನಿಟ್ಟಿನಲ್ಲಿ ತಳ ಮೊತ್ತ ಕೂಡ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. 31 ಓಟವನ್ನ ದಾಟಲಿಸ್ತಾ ಇದೆ. ಪ್ರಸ್ತುತ ಮೊದಲ ಒಂದು
ಡ್ಯಾಶ್ ಇಂಡ್ ಓಪನರ್ಸ್ ವಿಕೆಟ್ಸ್ ಅನ್ನ ಕಳೆದುಕೊಂಡ ಬಳಿಕ ಅದನ್ನು ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಆಟಗಾರರು ನಿಧಾನ ಗತಿಯಾಗಿ ಓಟವನ್ನ ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಮತ್ತೆ ಅಂತಿಮವಾಗಿ ಅಂತಿಮ ಓವರ್ನ ಮೊದಲ ಚೆಂಡು ಸೀಮಾರೇಖೆ ಹೊರವಾಟವನ್ನ ಕಂಡುಕೊಳ್ತಾ ಇದೆ. ಭರ್ಜರಿ ಆಗಿರುವಂತ ಸಿಕ್ಸರ್. ಅಲ್ಲಿ ಅಂತಿಮವನ್ನ ಮೊದಲ ಚೆಂಡಲ್ಲಿ ಭರ್ಜರಿ ಆಗಿರುವಂತಹ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಚೆಂಡು ಸೀಮಾರೇಖೆ ಹೊರಮಾಡುವನ್ನ ಕಂಡುಕೊಳ್ತಾ ಇದೆ. ಕೂಡ 6 ರನ್ಗಳ ಸೇರ್ಪಡೆಯನ್ನ ಕಾಣ್ತಾ ಇದೆ. ತಂಡವನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಪಂದ್ಯ ಕೂಡದ ಮೇಲೆ ಒಂದಷ್ಟು ಹಿಡಿತವನ್ನ ಕಂಡಿರುವಂತಹ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ನ ತಂಡ ಇಲ್ಲಿ ಅಂತಿಮ ಹಂತದಲ್ಲಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಿವು 2ನೇ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. 2ನೇ ಚೆಂಡಿಗಾಗಿ ಮತ್ತೆ ಕಿರಣ್ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಇತ್ತೀಚಿನ ವಿದ್ಯಮಾನದಲ್ಲಿ ಈ ರೀತಿಯಾಗಿರುವಂತಹ ಹೊಡೆತಗಳು ಬಹುತೇಕವಾಗಿ ಸರ್ವೇ ಸಾಮಾನ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಅಂತಕ್ಕಾಗಿ ಸುಂದರದ ಹೊಡೆತ ಲೋ ಫುಲ್ ಟಾಸ್ ಆಗಿತ್ತು. ಚೆಂಡು ಡೀಪ್ ಮಿಡ್ ಮೇಲ್ಭಾಗದಲ್ಲಿ ಶ್ರೀನಿವಾಸ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಶಿವು ವಿಕೆಟ್ ಪತನ. ಅಲ್ಲಿ ಮತ್ತೊರು ಹೊಸ ಆಟಗಾರ ವೈಶಾಖನ ಸೇರ್ಪಡೆಯೂ ಕೂಡ ಮೊದಲ ಇನ್ನಿಂಗ್ಸ್ನ ಅಂತಿಮ ಅಂಚಿನಲ್ಲಿ ಕೇವಲ 3 ಚೆಂಡಿನಾಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ತಡವತ 37-4 14ನೇ ಚೆಂಡಿಯಾಗಿ ಕಿರಣ 4ನೇ ಚೆಂಡಿಯಾಗಿ ಬಾರಿ ವೈಡ್ ಬಾಲ್ ಏನದ ತಿಳಿಸ್ತಾ ಇದ್ದಾರೆ. ಡೋಡ್ಗಳ ಬಲಮಾರ್ಗದಲ್ಲಿ ಅದು ಹೋಗ್ತಾ ಇದೆ. ಡೋಡ್ಗಳ ಹಿಂಭಾಗದಲ್ಲಿ ABD ರಾಮ್ ವಿಕೆಟ್ ಕೀಪಿಂಗ್ ಆಟವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕೋರ್ಲೈನ್ ಮೇಲ್ಭಾಗದಲ್ಲಿ ಬಾಲು ತೀರಾ ಶಾರ್ಟ್ ಆಗಿತ್ತು. ಚೆಂಡಿನ ಅಂತಿಮ ಹಂತದಲ್ಲಿ ತಿರುವಿಕೆಯನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಾಡ ತಡಮತ 38 ಓಟಗಳು. ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ 5ನೇ ಚೆಂಡಿಗಾಗಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲದ ಪ್ರಯತ್ನ. ಡೀಪ್ ಮಿಡ್ ಆಫಿನ ಮೇಲ್ಭಾಗದಲ್ಲಿ 2 ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ 2 ಓಟವನ್ನು ಬಳಸುವ ಒಂದು ಸುಲಭವಾಗಿ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಡಮತ 40 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈ ನಡುವೆ ಕಿರಣ ತೇಲಿಬಿಟ್ಟ ಅಂತಿಮ ಒಂದು ಚೆಂಡು ಪೂರ್ಣಾಂತರವಾಗಿ ಬಿಡ್ತಾ ಇದೆ. ಅಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಟ್ಟವನ್ನ ಕಂಡುಕೊಳ್ತಾ ಇದೆ. ಮೊದಲ 5 ಓವರ್ಗಳ ಮುಟ್ಟವನ್ನ ಕಾಣ್ತಾ ಇರುವಂತಹ ತಂಡ ಇಲ್ಲಿ 40 ಓಟವನ್ನು ದಾಖಲಿಸ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 41 ಓಟಗಳು.
ಸರ್ ಅಲ್ಲಿ ಓಪನರ್ಸ್ ಆದಷ್ಟು ಬೇಗ ಬರಬೇಕು ಅಂಟಣಕ್ಕೆ. ಆರಂಭಿಕ ಜೋಡಿ ಆದಷ್ಟು ಬೇಗ ಅಂಟಣವನ್ನು ಆಡಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾವೆ. ಆರಂಭಿಕ ಹಂತದ ಓಪನರ್ಸ್ ಆದಷ್ಟು ಬೇಗ ಬಂದಿರೋದಾಗಿ ಕೇಳ್ತಾ ಇದ್ದಾವ. ಅಲ್ಲಿ AMCC ದಳ ಕ್ಯಾಪ್ಟನ್ ಆದ್ರು ನೇತಾಜಿ ಕ್ರೀಡಾಸಿನ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಟಾಸ್ ಇಟ್ ಬಂದಿರೋದಾಗಿ ಕೇಳ್ಕೊಳ್ತಾ ಇದ್ದಾವ. ಎರಡು ತರದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಟಾಸ್ ಇಟ್ ಬರಬೇಕು. ಅಲ್ಲಿ ಎರಡು ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಶುಭರಾತ್ರಿ ಟಾಸ್ ಇಟ್ ಬಂದಿರೋದಾಗಿ ಕೇಳ್ಕೊಳ್ತಾ ಇದ್ದಾವ. ಸರ್ ಅಲ್ಲಿ ಓಪನರ್ಸ್ ಇಮಿಡಿಯೇಟ್ಲಿ ಬರಬೇಕು. ಸರ್ ಅಲ್ಲಿ ಓಪನರ್ಸ್ ಆದಷ್ಟು ಬೇಗ ಬಂದಿರೋದಾಗಿ ಹೇಳ್ತಾ ಇದ್ದಾವ. ದಿನದ ಮುಂದಿನ ಪಂದ್ಯದ ಟಾಸ್ ಅನ್ನ ನೆರವೇರಿಸಿಕೊಳ್ತಾ ಇರುವಂತಹ ನಮ್ಮ ಈ ವಾರದ ಜನಪ್ರಿಯ ವ್ಯಕ್ತಿಗಳಾಗಿರುವಂತಹ ಬಾರ್ಡವ್ ಡಿಫೆಂಡರ್ಸಿನ ಶಂಕರ್ ಅವರು, ಜೊತೆಯಾಗಿ ಶಂಕರ್ ಅವರು ಆ ದಿನದ ಮುಂದಿನ ಪಂದ್ಯದ ಟಾಸಿನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. SS ಟ್ರಾನ್ಸ್ಪೋರ್ಟ್ಸಿನ ಮಾಲೀಕರು ಕೂಡ. ಸರ್ ಅಲ್ಲಿ ಓಪನರ್ಸ್ ಇಮಿಡಿಯೇಟ್ಲಿ ಬರಬೇಕು. ನೋಡಿ ಆಡುವ ದಾಂಡಿಗ ತರವನ್ನ ಆಡುವಂತವರು ತಾವೇ ಸ್ವತಃ ಚೆಂಡನ ತರಬೇತಿ ಎನ್ನುವುದಾಗಿ ಈಗಾಗಲೇ ನಾವು ಮೊದಲ ಹಂತದಲ್ಲಿಯೇ ತಿಳಿಸಿದಾವೆ. ಅದನ್ನ ಎಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ದಿನದ ಮುಂದಿನ ಪಂದ್ಯ ಟಾಸ್ ಅನ್ನು ಜಯಿಸಿರುವಂತಹ ನೇತಾಜಿ ಕ್ರೀಡಾ ಸೆಲೆಕ್ಟೆಡ್ ಫೀಲ್ಡ್ ಫಸ್ಟ್ ಅನ್ನೋದ ತಿಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ರೆಡಿ ಇರಬೇಕು ಅನ್ನೋದ ಕೇಳ್ತಾ ಇದ್ದಾವೆ. ಅಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದ ಸಚಿನ್ ಸ್ಪೋರ್ಟ್ಸಿನ ಗೋಲ್ಡನ್ ಟೈಗರ್ಸ್ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದ. ಅಂಕಣ ಮಧ್ಯಭಾಗದಲ್ಲಿ ಟಾರ್ಗೆಟ್ ಸಂಖ್ಯೆ 41 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ದೀನಾ ಸ್ಟ್ರೈಟ್ ಅನ್ನು ಪಡೆದುಕೊಳ್ತಾ ಇದ್ದಾನ. ನಾನ್ ಸೈಡೆಡ್ ಭಾಗದಲ್ಲಿ ಮತ್ತೋರ್ವ ಜನಪ್ರಿಯ ಆಟಗಾರರು ಕಿರಣ್ ನಾನ್ ಸೈಡೆಡ್ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮೊದಲ ಚೆಂಡಿಗಾಗಿ ಫೈಜಾನ್ ಅನ್ನ ಕಡೆ ತರುವಂತಹ ಪ್ರಯತ್ನವನ್ನು ಕಾಣ್ತಾ ಇರುವಂತಹ ಫ್ರೆಂಡ್ಸ್ ಕೋಲಾರದ ತಂಡ ಮುಂದುವರಿಸಬೇಕು. ಮೊದಲ ಚೆಂಡಿಗಾಗಿ
ಮೊದಲ ಚೆಂಡು ಬಹಳಷ್ಟೊಂದು ಸುಂದರದ ಹೊಡೆದವರ ದಾಟಲಿ ಸಾದರ ಚೋಟ್ಲಟ್ ಸಿಕ್ಸರ್. ಬಹಳಷ್ಟೊಂದು ಸುಂದರದ ಹೊಡೆದವರ ದಾಟಲಿ ಸಾದರ ಮೊದಲ ಚೆಂಡಲ್ಲಿ ಗುಡಿಸಿದ ಪ್ರಾಂತದಲ್ಲಿ ಒಂದು ಭರ್ಜರಿ ಆಗಿರುವಂತಹ ಸಿಕ್ಸರ್ ಅನ್ನ ಡೀಪ್ ಮಿಡಿಗಳ ಮೇಲ್ಭಾಗದಲ್ಲಿ ದಾಟಲಿ ಸಾದರ. ಆ ನಿಟ್ಟಿನಲ್ಲಿ 6 ಓಟಗಳ ಸೇರ್ಪಾಡು. ಫೈಜಾನ್ ಎಸೆದ ಮೊದಲ ಚೆಂಡಲ್ಲಿ ಒಂದು ಭರ್ಜರಿ ಆಡಿರುವಂತಹ ಸಿಕ್ಸರ್ ಅನ್ನು ದಾಟಲಿ ಸಾಯಿದರ. ಆ ನಿಟ್ಟಿನಲ್ಲಿ ಮತ್ತೆರಡನೇ ಚೆಂಡಿನ ಆಡಿವಾರಿ ಫೈಜಾನ್. ಸ್ಟ್ರೈಡರ್ ಮಾಡಿದಲ್ಲಿ ದೀನಾ. ಎರಡನೇ ಚೆಂಡು ಪೂರ್ಣಾಂತರ ಬೀಳ್ತಾ ಇದೆ. ರನ್ನರ್ಸ್ ಪಡ್ಕೊಳ್ಳುವಂತ ಅವಕಾಶ ಅಳಿತು. ಓವರ್ ಥ್ರೋ ಆಡ್ತಾ ಇದೆ ಅಲ್ಲಿ. ಮತ್ತೆ ಶಾಟ್ ಔಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಡ್ ಪ್ಲಸ್ ಬೈಸ್ 2 ಓಟ್ಗಳು ಇವೆಲ್ಲವೂ ಕೂಡ ಉಚಿತವಾಗಿ ಪಡೆದುಕೊಳ್ತಾ ಇದ್ದಾನ. ತಳಮತ್ತ 9 ಓಟ್ಗಳು ಆಡ್ತಾ ಇದೆ. ಕೇವಲ 1 ಚೆಂಡು ಮಾತ್ರ ಇಲ್ಲಿ ಟರ್ನೆಟ್ ಬರ್ತಾ ಇದೆ. ಪಂದ್ಯಾಟವನ್ನು ಶುಭ್ರ ರೀತಿಯಲ್ಲಿ ಮುಗಿಸುವಂತ ಬಹುತೇಕವಾಗಿ ಮುನ್ಸೂಚನೆ ಮೊದಲ ಹಂತದಲ್ಲಿ ಕೊಡ ಮಾಡ್ತಾ ಇರುವಂತಹ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ನ ತಂಡ. ಪೂರ್ಣಾಂತರ ಆಗಿತ್ತು. ಬಹಳಷ್ಟೊಂದು ಸುಂದರತೆ ಸೆಟ್ಸಿ ಶಾಟ್ ಮಾಡಿ ಸೀಮಾರೆಗೆ ಹೊರಮಾಡುವ ಕಂಡುಕೊಳ್ತಾ ಇದೆ ಸಿಕ್ಸರ್. ಮೊದಲ ಓವರ್ 2 ಚೆಂಡಿನಲ್ಲಿ ಕೂಡ ಅತ್ಯುತ್ತಮ ರೀತಿ ಆಡಿರುವಂತಹ ಹೊಡೆತವನ್ನು ದಾಟಲಿಸ್ತಾ ಇರುವಂತಹ ದೀನಾ ಬೌಲರ್ ಸ್ಥಳ ಒಂದಷ್ಟು ಬೆವರನ್ನ ಇಳಿಸ್ತಾ ಇದ್ದಾನ. ಯಾವುದೇ ರೀತಿ ಆಗಿರುವಂತಹ ಚೆಂಡನ ಹೆಸರು ಕೂಡ ಆ ಚೆಂಡಿಗೆ ಪರ್ಫೆಕ್ಟ್ ಆಗಿರುವಂತಹ ಹೊಡೆತವನ್ನ ದಾಟಲಿಸುವಂತ ಪ್ರಾಂತವನ್ನ ಇಲ್ಲಿ ದೀನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಮೊದಲ 2 ಚೆಂಡಿನಲ್ಲೂ ಕೂಡ ಅತ್ಯುತ್ತಮ ರೀತಿ ಆಗಿರುವಂತಹ ಹೊಡೆತವನ್ನ ದಾಟಲಿಸ್ತಾ ಇದ್ದಾರೆ. ಬ್ಯಾಟ್ ಟು ಬ್ಯಾಟ್ ಸಿಕ್ಸರ್. ರಿವರ್ ಶಾಟ್ ದಾಟಲಿಸುವಂತ ಪ್ರಾಂತವನ್ನ ಮಾಡ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡನ ಕಾಣ್ತಾ ಇದೆ. ತಳಮತ 15. ಸುಂದರತೆ ಹೊಡೆತ ಸ್ವೀಪ್ ಶಾಟ್ ಮುಖಾಂತರವಾಗಿ ಸ್ಟಾಲರ್ ಸೀಮರೆಗೆ ಅಂಚಲಿ ಚೆಂಡು ಹೊರಬಾಣವನ್ನ ಕಾಣ್ತಾ ಇದೆ. ಬೌಂಡ್ರಿ ಫಸ್ಟ್ ಬೌಂಡ್ರಿ ಅನ್ನೋದು ಆಟಲಿಸ್ತಾ ಇರುವಂತಹ ಆಟಗಾರ ಕೂಡ ದೀನಾ. ಇದಾಗಲ ಮೊದಲ ಓವರ್ ನಲ್ಲಿ ಇಡೀ ಪಂದ್ಯಾಟದ ಚಿತ್ರೀಕರಣವನ್ನ ಬದಲಿಸುವಂತ ಪ್ರಾಂತವನ್ನ ಕಂಡುಕೊಳ್ತಾ ಇದ್ದಾರೆ. ಈ ಬಾರಿದ ಜನಪ್ರಿಯ ವ್ಯಕ್ತಿ ಆಗಿರುವಂತ ನಮ್ಮ ಈ ಬಾರಿದ JDS ಯುವ ಮುಖಂಡರುಗಳಾಗಿರುವಂತಹ ಶ್ರೀಯುತ ಅಜ್ಜು ಅವರು ಪಂದ್ಯಾಟದ ವೀಕ್ಷಣೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಆಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ನಮ್ಮ ಮುಖ್ಯ ವೇದಿಕೆಯಾಗಿ ಅಲ್ಲಿ ಮೊದಲ ವಿಕೆಟ್ ಸ್ವಾಗತವನ್ನ ಕಂಡುಕೊಳ್ತಾ ಇದೆ. ದೀನಾ ವಿಕೆಟ್ ಸ್ಪಂದನ ಇಲ್ಲಿ ಅವರಿಗೆ ಅತ್ಯುತ್ತಮ ರೀತಿ ಆಗಿರುವಂತಹ ಆಟವನ್ನ ತೋರ್ಪಡಿಸಿರುವಂತಹ ಆಟಗಾರ ದೀನಾ ವಿಕೆಟ್ಸ್ ಅಲ್ಲಿ ಮೊದಲ ಹಂತದಲ್ಲಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೋರ್ವ ಆಟಗಾರ ಅಂಕಣವನ್ನ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ಪ್ರಸ್ತುತ ಈ ಋತುಮಾನದಲ್ಲಿ ಮುಕ್ತಾಯವನ್ನ ಕಂಡಿರುವಂತಹ ದಾಖಲ ಮಟ್ಟದ ಪಂದ್ಯಾಟದಲ್ಲಿ ಬಂಗಾರಪೇಟೆ ಹೃದಯಮಾನದಲ್ಲಿ ಮುಂದುವರಿಕೆಯನ್ನ ಕಂಡಿರುವಂತಹ ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿ ಆಗಿರುವಂತಹ ಆಟವನ್ನ ತೋರ್ಪಡಿಸಿರುವಂತಹ ಆಟಗಾರ ABD ರಾಮ ಒಂದು ಪಂದ್ಯಾಟದಲ್ಲಿ 22 ಚೆಂಡಿನ ಮುಂದೆ 92 ಓಟವನ್ನ ವೈಯಕ್ತಿಕವಾಗಿ ದಾಖಲಿಸಿ 15 ಸಿಕ್ಸರ್ ಅನ್ನ ಬಹಳಷ್ಟೊಂದು ಭರ್ಜರಿಯಾಗಿ ವೇಗವಾಗಿ ದಾಖಲಿಸಿದ್ರು. ಅಲ್ಲಿ ನಮ್ಮ ಮುಖ್ಯ ವೇದಿಕೆಯನ್ನು ಕೂತ್ಕೊಳ್ತಾ ಇರುವಂತಹ ಅಜ್ಜು ಅವರು ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ತಂಡದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಅಂತಾಗಿ ಸುಂದರತೆ ಹೊಡೆತ ಲಾಂಗ್ ಆನ್ ಮೇಲ್ಮಾಟದಲ್ಲಿ ಒಂದೋಟಗಳ ಸೇರ್ಪಡೆನ ಕಾಣ್ತಾ ಇದೆ.
ಆ ನಿಟ್ಟಿನಲ್ಲಿ ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದು ಚೆಂಡಿನಲ್ಲಿ ಒಂದು ಓಟಗಳ ದಾಟಳಿಸುವ ಮುಖಾಂತರವಾಗಿ ತಳ ಮೊತ್ತ 20 ಓಟವನ್ನು ದಾಟಳಿಸ್ತಾ ಇರುವಂತಹ ಗೋಲ್ಡನ್ ಟೈಗರ್ ಸ್ಟೇಜ್ ಆಫಿನ ತಂಡ ಇಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 20 ಓಟವನ್ನು ದಾಟಳಿಸಿದೆ. ಅಲ್ಲಿ ಹೇಮಂತ 2 ರನ್ ಮಾಡುವ ಕಂಡುಕೊಳ್ತಾ ಇದ್ದಾರೆ. ಅದೇ ಆ ರೀತಿ ಆಗಿರುವಂತಹ ಚೆಂಡನ್ನು ದಾಟಳಿಸ್ತಾರೆ. ನೋಡ್ಬೇಕಾಗಿದೆ 2 ಓವರ್ ಆಗಿ ಪ್ರಸ್ತುತ ಇಲ್ಲಿ ಹೇಮಂತನನ್ನ ಚೆಂಡುಗಳು ಯಾವ ರೀತಿಯಾಗಿ ದಾಖಲಾತಿಯನ್ನು ಕಾಣುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಪಂದ್ಯ ಮುಂದುವರಿಸಬೇಕು. ಪಂದ್ಯ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದಾವೆ. ಎರಡನೇ ಓವರ್ ಆಡಿ ಹೇಮಂತ ಬೌಲರ್ ಹೇಮಂತ ಎಸೆದಿ ಬಾರಿಯ ಚೆಂಡು ಬಿಡಿರ ಬಹಳಷ್ಟು ಒಂದು ಸುಂದರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಅಷ್ಟೊಂದು ರೀತಿ ಆಗಿರುವಂತಹ ಕ್ಷೇತ್ರಕ್ಷಣೆಯನ್ನ ಲಾಂಡೌನ್ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟಿಗಳ ಸೇರ್ಪಾಡ. ಮತ್ತೆ 2ನೇ ಬಾರಿ ಪೂರ್ಣಾಂತರವಾಗಿತ್ತು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2ನೇ ಬಾರಿಯ ಚೆಂಡನ್ನು ಬಹಳಷ್ಟು ಒಂದು ಸುಂದರವಾಗಿ ದಾಟಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಮತ್ತೆ 3ನೇ ಚೆಂಡಿಯಾಗಿ ಹೇಮಂತ ಮತ್ತೆ 3ರ ತಟಾಗಿ ಸುಂದರತೆ ಚೆಂಡು ಬಹಳಷ್ಟು ಒಂದು ಸುಂದರತೆ ಚಾನ್ಸ್ ಅನ್ನು ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ವರ್ಷದ ಮೇಲ್ಭಾಗದಲ್ಲಿ ಮತ್ತೆ ವಿಕೆಟ್ ಸಾಗಾಟವನ್ನ ಕಾಣ್ತಾ ಇದೆ. 2ನೇ ವಿಕೆಟ್ ಪತನ. ಅಲ್ಲಿ ಮಾತೋರು ಸಾಡಿಯಾರ ರೋಹಿತನ ಸೇರ್ಪಾಡ. ಕನ್ನಡ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದಾವೆ. ಹೇಮಂತ ಎಸೆದ ಪೂರ್ಣಾಂತರವಾಗಿರುವಂತಹ ಚೆಂಡು ಜಾಣ್ಮೆ ಆಟವನ್ನು ಆಡ್ತಾ ಇದ್ದಾರೆ. ರನ್ ಹೊಡಿಸ್ಕೊಳ್ಕೊಳ್ಳುವಂತ ಅವಕಾಶ ಸೆಳೀತು. ಅಲ್ಲಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ವಿಕೆಟ್ಸ್ ಅನ್ನ ಕಳೆದುಕೊಂಡ ಬಳಿಕ ಬಹಳಷ್ಟು ಒಂದು ಜವಾಬ್ದಾರಿಯುತ ಆಗಿರುವಂತಹ ಆಟವನ್ನು ತೋರ್ಪಡಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಅಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೇಮಂತ ತೆಲಿಬಿಟ್ಟಲು ಫುಲ್ ಟಾಸ್ ಚೆಂಡು ಡೀಪ್ ಬಿಡಿಗಳ ಮೇಲ್ಭಾಗದಲ್ಲಿ ಸುರಕ್ಷಿತ ಜಾಬ್ ಶಾಟ್ ಬಾರಿ ಚೆಂಡು ಸೀಮಾ ರೆಡ್ಡಿ ಮಾಡುವ ಕಂಡುಕೊಳ್ತಾ ಇದೆ. 1 ಬೌನ್ಸ್ ಬೌಂಡ್ರಿಯ ಸೇರ್ಪಾಡ.
ಬಹಳಷ್ಟು ಒಂದು ಸುಂದರತೆ ಬೌಂಡ್ರಿಯನ್ನ ಇಲ್ಲಿ ದಾಟಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರೋಹಿತ್ ಮೊದಲ ಬೌಂಡ್ರಿಯನ್ನ ದಾಟಲಿಸಿದ್ರು. ರಿವರ್ ಶಾಟ್ ಮುಖಾಂತರವಾಗಿ ಚೆಂಡು ಡೀಪ್ ಟವರ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸೀಮಾ ರೇಖೆ ಹೊರಮಾಡುವ ಕಂಡುಕೊಳ್ತಾ ಇದೆ. ಬ್ಯಾಟ್ ಟು ಬ್ಯಾಟ್ ಬೌಂಡ್ರಿಯ ಸೇರ್ಪಡೆಯೂ ಕೂಡ ದಿನದ ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸಿರುವಂತ ನೇತಾಜಿ ಟಾಸ್ ಎಲೆಕ್ಟೆಡ್ ಬಾಲ್ ಪಾಸ್ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಪಂದ್ಯದ ಮುಕ್ತಾಯದ ತರ ಇಮಿಡಿಯೇಟ್ಲಿ ಅಂಕಣ ಜೋಡಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಗೋಲ್ಡನ್ ಟೈಗರ್ ಸ್ಟೇಜಿಯಫಿನ ತಂಡ 31 ಓಟವನ್ನು ದಾಖಲಿಸ್ತಾ ಇದೆ. 2 ವಿಕೆಟ್ಸ್ ಅನ್ನು ಕಳೆದುಕೊಂಡು ಅಂತಿಮ 18 ಚೆಂಡಿನ ಮುಂದೆ 10 ಓಟಗಳಷ್ಟೇ ಬರಬೇಕಾಗಿದೆ. ಲೆಕ್ಕಾಚಾರದ ಹಾದಿಯನ್ನು ಗಮನಿಸುವಂತ ಪ್ರಯತ್ನವನ್ನು ಕಂಡ್ರೆ ಸುಲಭದ ಲೆಕ್ಕಾಚಾರಗಳಿದೆ. ಅದನ್ನು ಅದ್ಯಾವ ರೀತಿಯಾಗಿ ಮುಂದುವರಿಸಲು ಎಂಬುದನ್ನು ನೋಡಬೇಕಾಗಿದೆ. ಶಿವು ಜಾನ್ ಬೌಲರ್ ಮೂರನವರ ಮೊದಲ ಚೆಂಡಿಗಾಗಿ ಸ್ಲೋವರ್ ಚೆಂಡು ತೀರಾ ಶಾರ್ಟ್ ಆಗಿತ್ತು. ಹೊಡೆದವನ ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳಲ್ಲಿ ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಶಾರ್ಟ್ ಆಗಿತ್ತು. ಮತ್ತೆ ಬೀಸುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿರುವಂತ ಕಲೆಕ್ಷನ್ ಆಗ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ 2 ಚುಕ್ಕಿಯ ಸೆತ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸ್ಲೋವರ್ ಚೆಂಡಿನ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ದಾಂಡಿಗನನ್ನು ಅರಿತುಕೊಂಡು ಬಹಳಷ್ಟು ಒಂದು ಸುಂದರತೆ ಚೆಂಡುಗಳನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಕೂಡ. ಮತ್ತೆ ಆಟಗಾಡಿ ಮಾತಾಡ ಮುಂದುವರಿಸಬೇಕು. ಸುಂದರದ ಹೊಡೆತ ಎಬಿಡಿ ರಾಮ್ ದಾನಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇರ್ತಕ್ಕಂಥ ಮೊದಲ ಸಿಕ್ಸರ್. ಆಕರ್ಷಕ ಅತ್ಯಮೋಘ ಸಿಕ್ಸರ್ ಬಾರಿ. ಸ್ಲೋವರ್ ಚೆಂಡು ಹೆಲಿಕಾಪ್ಟರ್ ಶಾಟ್ ದಾಖಲ ಮುಖಾಂತರವಾಗಿ ಚೆಂಡು ಲಾಂಗ್ ಸೀಮರಕ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್. ಪಂದ್ಯಾಟ ಶುಭ್ರಗತಿಯ ಮುಠಾವನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಎಬಿಡಿ ರಾಮ್ 2 ಚೆಂಡಿನ ಮುಂದೆ 2 ಬರಸಿಡಿಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ. ಪಂದ್ಯಾಟ ಮುಠಾವನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯಾಟವನ್ನು ಜಯಿಸ್ತಾ ಇರುವಂತ ಗೋಲ್ಡನ್ ಟೈಗರ್ ಸ್ಟೇಜ್ ಆಫ್ ತಂಡ ಫ್ರೆಂಡ್ಸ್ ಟ್ರೋಲರ್ ತಂಡವನ್ನು ಮಣಿಸುವ ಮುಖಾಂತರವಾಗಿ ಜಯವನ್ನು ಕಾಣ್ತಾ ಇದೆ. 2 ತಂಡ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ನೋಡಿ